ಹಾವೇರಿ ಟಿಕೆಟ್ ಗೊಂದಲಕ್ಕೆ ಈಗ ಕರ್ನಾಟಕ ಒಂದು ರೀತಿಯಲ್ಲಿ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಶಿವಮೊಗ್ಗ ಜೊತೆಗೆ ಹಾವೇರಿ ಈಗ ಪರಿಣಮಿಸುತ್ತಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಸ್ವತಃ ಈಶ್ವರಪ್ಪನವರು ಇದ್ದಾರೆ. ಅವ್ರ ಜೊತೆಗೆ ಕೇಳೋಣ ಯಾವ ರೀತಿ ಮುಂದಿನ ನಡೆ ಏನಿದೆ ಅನ್ನೋದ್ರ ಬಗ್ಗೆ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಸರ್, ಹಾವೇರಿ ಟಿಕೆಟ್ ಮಿಸ್ ಆಗಿದೆ ಅಂತ ಹೇಳಿ ಈಗ ಆಲ್ರೆಡಿ ನೀವು ತಮ್ಮ ಅಸಮಾಧಾನ ಹೊಡ್ಕೊಳ್ಳಿ, ಅದಕ್ಕೆ ನೇರವಾಗಿ ಯಾರು ಕಾರಣ ಆಗ್ತದೆ ಸರ್? ಹಾವೇರಿಗೆ ಲೋಕಸಭೆ ಚುನಾವಣೆಗೆ ಕಾಂತೇಶ್ ನಿಂತ್ಕೊಳ್ಳಿ ಅಂತ ಹೇಳಿ ಮಾನ್ಯ ಯಡಿಯೂರಪ್ಪನವ್ರ ಮನೆಗೆ ಹೋದಾಗ ಅವ್ರ ಟಿಕೆಟ್ ಕೊಡಿಸ್ತೇನೆ, ಜೊತೆಗೆ ಆ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿದವರು ಅವರೇ. ಆದರೆ ಈಗ ಕಾಂತೇಶಿಗೆ ಟಿಕೆಟ್ ತಪ್ಪಿಸಿ ಅನ್ಯಾಯ ಮಾಡಿದ್ದಾರೆ. ಇದಕ್ಕೆ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರನೇ ಕಾರಣ. ಸರ್, ಈಗ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ನಿಮ್ಗೆ ಈಗ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಜೊತೆಗೆ ಈಗ ನೀವು ಬೆಂಬಲಿಗರು ಕೂಡ ಒಂದು ಸಭೆಯನ್ನ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಯಾವ ತರ ನಿಮ್ಮ ನಡೆ ಇರುತ್ತೆ? 5 ಬಾರಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ ಈ ಕ್ಷೇತ್ರದ ಜನ, ಕಾರ್ಯಕರ್ತರು, ಸಂಘಟನೆ ಪ್ರಮುಖರೆಲ್ಲ ಸೇರಿ ನನಗೆ ಗೆಲ್ಲಿಸಿದ್ದಾರೆ. ಈಗ ಅನ್ಯಾಯ ಆಗಿರೋದು ಅವರೆಲ್ಲರಿಗೂ ಗೊತ್ತಿದೆ. ಅವರೆಲ್ಲರೂ ಸೇರಿ ಇವತ್ತೊಂದು ಸಭೆ ಕರೆದಿದ್ದಾರೆ ಸಂಜೆ 5 ಗಂಟೆಗೆ. ನಾನು ಆ ಸಭೆಗೆ ಬರಕ್ಕೆ ಹೇಳಿದ್ರೆ ಹೋಗ್ತೀನಿ, ಅವರೆಲ್ಲರದ್ದು ಅಭಿಪ್ರಾಯ ತಗೋತೀನಿ. ಅವ್ರ ಅಭಿಪ್ರಾಯ ತಗೊಂಡ ನಂತರ ಅಲ್ಲೇ ಇರುವಂತ ಕೆಲವು ಹಿರಿಯರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಚುನಾವಣೆಗೆ ನಿಲ್ಲಬೇಕು ಬೇಡವೋ, ಇಂಡಿಪೆಂಡೆಂಟ್ ನಿಲ್ಲಬೇಕು ಬೇಡವೋ ಅಲ್ಲಿ ತೀರ್ಮಾನ ಮಾಡಿ ಅಲ್ಲೇ ನಾನು ಘೋಷಣೆ ಕೂಡ ಮಾಡ್ತೇನೆ. ಸದ್ಯ ಈಗ ನೀವು ಯಾವ ರೀತಿ ನಡೆ ನಿಮ್ಮ ಮನಸ್ಸಲ್ಲಿ ಯಾವ ತರ ಇದೆ ಸರ್? ಈಗ ಇರೋದು ಮುಖ್ಯ ಅಲ್ಲ, ನಮ್ಮ ಕಾರ್ಯಕರ್ತರು ಹಿತೈಷಿಗಳ ಮನಸ್ಸಲ್ಲಿ ಇದೆ, ಅದು ಮುಖ್ಯ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಮುಂದಾಗ್ತಾರೆ. ಇನ್ನೊಂದು ಕಡೆ ಹಿಂದುತ್ವ ಅಂತ ಹೋದವರಿಗೆಲ್ಲರಿಗೂ ಟಿಕೆಟ್ ಈಗ ಕೈ ತಪ್ಪಿರೋದು. ಒಟ್ಟಿನಲ್ಲಿ ಈಗ ಜಾತಿ ನಾಯಕರಾಗದೆ ಹಿಂದುತ್ವ ಅಂತ ಆಗಿದ್ದಕ್ಕೆ ಈ ಅನ್ಯಾಯ ಆಗ್ತಿದೆ ಸರ್. ಈ ಹಿಂದುತ್ವದ ವಾದದ ಪರವಾಗಿ ನಾನಾಗಲಿ, ಸಿ ಟಿ ರವಿ ಆಗಲಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಾಗಲಿ, ಪ್ರತಾಪ್ ಸಿಂಹ ಆಗಲಿ, ಅದೇ ರೀತಿ ನಮ್ಮ ಸದಾನಂದ ಗೌಡರಾಗಲಿ ಸಾಕಷ್ಟು ವರ್ಷಗಳಿಂದ ಅನೇಕರು ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ. ಹಿಂದುತ್ವವೇ ನಮ್ಮ ಉಸಿರು. ಈ ರೀತಿ ಅನೇಕ ನಮ್ಮ ಹಿರಿಯರು ಪಕ್ಷವನ್ನು ಕಟ್ಟರಂತ ರಾಜ್ಯದಲ್ಲಿ ತುಂಬಾ ಜನ ಹಿರಿಯರಿದ್ದಾರೆ. ಅವರಷ್ಟು ಜನಕ್ಕೂ ನೋವಾಗಿದೆ. ಅವರಷ್ಟು ಜನಕ್ಕೂ ನೋವನ್ನ ನಿಜಕ್ಕೂ ಅವ್ರದ್ದು ಧ್ವನಿಯಾಗಿ ನಾವು ಮುಂದೆ ನುಗ್ಗಬೇಕು ಅನ್ನೋ ತೀರ್ಮಾನಗಳನ್ನು ಬಹಳ ಜನ ನಾವು ತಗೊಂಡಿದ್ದೀವಿ. ಬರಂತ ದಿನ ಆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಟಾರ್ಗೆಟ್ ಆದ್ರೆ ಸರ್? ನೀವು 4 ಜನ ಯಾಕೆ ಟಾರ್ಗೆಟ್? 4 ಜನ ಅಲ್ಲ, ಅವರಿಗೆ ಅವರು, ಅವ್ರ ಮಗ, ಅವ್ರು ತುಂಬಾ ಬೇಕಾದವರು ಅವರೇ ಬೇಕು. ಉಳಿದವರು ಎಲ್ಲರೂ ಬೇಡಾಗಿದೆ ಅವರಿಗೆ. ನೋಡೋಣ, ನಾಳೆ ಈ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಈಗ ಶಿವಮೊಗ್ಗದಲ್ಲಿ ನೀವು ನಿಲ್ತೀರಾ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಯಾವ ರೀತಿ ತಯಾರಿಯನ್ನ ಏನಾದ್ರು ಮಾಡ್ಕೊಂಡು? ನಾನು ಜನನೇ ನಮ್ಮ ಜೊತೆಗಿರೋದು, ಅದೇ ತಯಾರಿ. ಇಲ್ಲದಾದ್ರೆ ಜನನೇ ಇವತ್ತೇನೇನು ಹೇಳ್ತಾರೆ ಗೊತ್ತಾಗುತ್ತೆ. ಅವ್ರ ಅಭಿಪ್ರಾಯ ತಗೊಂಡು ಮುಂದಿಂದ ಹೇಳ್ತೀನಿ. ನಾನು ಸಭೆಗೆ ಯಾರು ಬರೋದು ಗೊತ್ತಿಲ್ಲ, ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಎಲ್ಲ ನಮ್ಮ ಕಾರ್ಯಕರ್ತರು ಹಿತೈಷಿಗಳು, ಯಾರು ದೊಡ್ಡ ದೊಡ್ಡ ಲೀಡರ್ಗಳು ಯಾರು ಕರೆದಿಲ್ಲ. ಎಲ್ಲ ಕಾರ್ಯಕರ್ತರು ಹಿತೈಷಿಗಳು ಬರ್ತಾರೆ, ಅವ್ರ ಅಭಿಪ್ರಾಯ ಪ್ರಕಾರ ಹೋಗ್ತೀವಿ ನಾವು. ಇನ್ನೊಂದು ಈಗ ಏನು BSIಗೆ ಒಂದು ಪೋಕ್ಸೋ ಪ್ರಕರಣ ಎದುರಾಗಿರೋದು, ಸಂಕಷ್ಟ ಎದುರಾಗಿರೋದು, ಇದ್ರ ಬಗ್ಗೆ 40 ವರ್ಷದಿಂದ ನಾನು ಯಡಿಯೂರಪ್ಪನವ್ರ ಜೊತೆಗಿದ್ದೇನೆ. ಅವ್ರು ಯಾವ ಕಾರಣಕ್ಕೂ ಈ ಪೋಕ್ಸೋ ಕೇಸ್ ಬಿಡಿಸ್ಕೊಂಡಂತ ಕೆಲಸ ಮಾಡಕ್ ಹೋಗಲ್ಲ. ಯಾರೋ ಮಾಡೋಂಥ ಕುತಂತ್ರ ರಾಜಕಾರಣ ಇದ್ದು ಈ ಷಡ್ಯಂತರಕ್ಕೆ ಅವ್ರು ಬಲಿಯಾಗಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ಬೇರೆಯವರು. ಅವ್ರಿಗೆ ಯಾರು ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದಾರೋ ಅವ್ರು 53 ಜನ ಮೇಲೆ ಈ ರೀತಿ ಕೇಸ್ ಹಾಕೊಂತ ಬಂದಿದ್ರಂತೆ. ಅದೇ ದಂಧೆ ಅವ್ರದ್ದು. ಹಾಗಾಗಿ ಈ ಒಂದು ವ್ಯವಸ್ಥೆಯಿಂದ ಯಡಿಯೂರಪ್ಪನವ್ರು ಮುಕ್ತ ಆಗ್ತಾರೆ. ಯಾವ ಕಾರಣಕ್ಕೂ ಕೂಡ ಇವರು ತಪ್ಪಿತಸ್ಥರಾಗಲ್ಲ, ಈ ನಂಬಿಕೆ ನನಗಿದೆ. ಯಾರು ಮಾಡ್ತಾ ಇರ್ಬೋದು ಸರ್ ಅದೇನ ಗೊತ್ತಿಲ್ಲ ನನಗೆ. ಇದಿಷ್ಟು ಏನು ಈಶ್ವರಪ್ಪನವರ ಮಾತಾಗಿತ್ತು. ಮುಂದಿನ ದಿನಗಳಲ್ಲಿ ಏನು ಸಭೆಯನ್ನ ಮಾಡಿ ಏನು ನಾಯಕರನ್ನ ಅಂದ್ರೆ ಮುಖಂಡರನ್ನ ಸಂಪರ್ಕಿಸಿ ಅವ್ರು ಏನು ಹೇಳ್ತಾರೆ ಅದನ್ನ ನೋಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿ ಈಶ್ವರಪ್ಪರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನಿಖಿಲ್ ಜೊತೆ ವಿನಯ್ ಪುರದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.